ಜಸ್ಟ್ ಇವಾಗ ಗೋಲ್ಕೊಂಡ ಫೋರ್ಟ್ ನೋಡ್ಕೊಂಡೆ ಹೋಗ್ತಾ ಇದ್ದೀನಿ. ಟೈಮ್ ಬಂದು 5:50 ಆಗಿದೆ. ಆ್ಯಂಡ್ ಇವಾಗ ಗೋಕುಲ್ ಚಾಟ್ಸಿಗೆ ಹೋಗ್ತಾ ಇದ್ದೀನಿ ತಿನ್ನೋಕ್ಕೆ. ಅಣ್ಣ ಸಜೆಸ್ಟ್ ಮಾಡಿದ್ರು ಚೆನ್ನಾಗಿರುತ್ತೆ ಹೋಗಂತೇಳಿ. ಅಣ್ಣ ಏನಣ್ಣ ಹೆಲ್ಮೆಟ್ ಸೈಡಿಗೆ ಇಟ್ಟು ಏನಣ್ಣ ಪೂಜೆ ಮಾಡ್ತಿದ್ಯಾ? ಹಾಕೋ ಗುರು, ಸತ್ತಿಗೆ ಹೋಗಿದ್ಯಾ? 15 to 20 ಮಿನಿಟ್ಸ್ ಆಯಿತು. ಹಿಂಗೆ ದುಗ್ತಾ ಇರೋದು ಗಾಡಿ, ನಿಧಾನ ದುಗ್ತಾ ಇದ್ದೀನಿ ಗಾಡಿನ. ಕೆಫೆ ಕಾಂಟಿನೆಂಟಲ್ ಹೋಟೆಲ್ ನೋಡಿ ಹೆಂಗಿದೆ ಗುರು. ಇದೆ ಹೋಗೋ ದಾರಿನಲ್ಲಿ ಕಾಣ್ತು. ಕೋಟಿಗೆ ಹೋಗ್ತಾ ಇದ್ದೀನಿ. ಕೋಟಿ ಬಂದು ಅರೌಂಡ್ ಇನ್ನೊಂದು 2.2 ಕಿಲೋಮೀಟರ್ಸ್ ಇದೆ. ಓ ವಾವ್, ದಿಸ್ ಇಸ್ ಸೌತ್ ಇಂಡಿಯಾ ಶಾಪಿಂಗ್ ಮಾಲ್, ಗ್ರ್ಯಾಂಡ್ ಹೋಟೆಲ್ ಫ್ಯಾಮಿಲಿ ಡೈನಿಂಗ್ ಹಾಲ್, AC. ಅರೌಂಡ್ 1.1 kilometers, 3 minutes to go. Our destination and our charts will be there. हमारे पुलिस सर हेल्मेट नहीं डाले. सो ಗೋಕುಲ್ ಚಾಟ್ಸ್ ಚೆನ್ನಾಗಿರುತ್ತೆ ಅಂದಿದ್ದಾನೆ. ಟ್ರೈ ಮಾಡೋಣ. ಆದರೂ 50 ನಿಮಿಷದಿಂದ ಗಾಡಿ ಓಡಿಸ್ಕೊಂಡು ಬರ್ತಾ ಇದ್ದೀನಿ. ಹೊಟ್ಟೆನೂ ಹಸಿತಾ ಇದೆ. ಶೆಲ್ ಬಿ ಟ್ರೈ ಲೆಟ್. ವೆರಿ ಬ್ಯಾಡ್ ನ್ಯೂಸ್ ಟು ಮೀ. ಶಟ್, ಬಿಕಾಸ್ ಗೋಕುಲ್ ಚಾಟ್ಸ್ ಕ್ಲೋಸ್ ಆಗಿಬಿಟ್ಟಿದೆ. ಎಷ್ಟೋ ಕಷ್ಟ ಬಿದ್ದು ಬಂದಿದ್ದೆ ನಮ್ಮ ಅಣ್ಣ ಹೇಳಿದ್ದಕ್ಕೆ ತಿನ್ನೋಣ ಅಂತೇಳಿ. ಬಟ್ ಫೈನ್, ಸುಲ್ತಾನ್ ಬಜಾರ್ ಇದೆ, ಶಾಪಿಂಗ್ಗೆ ಫೇಮಸ್. ಗೋಕುಲ್ ಚಾಟ್ಸ್, ದಿಸ್ ಈಸ್ ದ ಗೋಕುಲ್ ಚಾಟ್ಸ್ ವಾಸ್ ಕ್ಲೋಸ್ಡ್. ಶಟ್ ಮ್ಯಾನ್ ಶಟ್. ಇದು ಕೋಟೆ ನೋಡಿ. ಕೋಟಿ ಬಜಾರ್ ಹಿಂಗಿದೆ, ಭಾರಿ ಇದೆ ಗುರು. ಎಂತ ಮಾಡೋದು, ಗೋಕುಲ್ ಚಾಟ್ಸಿಗೆ ಬಂದಿವಿ, ಅಲ್ಲಿ ಹಾಗೆ ಇಲ್ಲ, ವರ್ಕೌಟ್ ಕೆಲಸನೇ ಆಗಿಲ್ಲ, ತಿಂದೇ ಇಲ್ಲ ಗುರು, ಕ್ಲೋಸ್ ಮಾಡಿಬಿಟ್ಟಿದ್ದ ಅವನು. ಇದು ನೋಡಿ ಕೋಟಿ ಭಾರಿ ಇದೆ ನಮ್ದು ಕೋಟಿ ಬಜಾರ್. ಏನಾದರೂ ತಗೊಳ್ಳಿ ಫ್ರೀ, ಎಲ್ಲ ಫ್ರೀ, ಏನಾದರೂ ತಗೊಳ್ಳಿ. ಕೋಟಿ ಬಜಾರ್ ಬನ್ನಿ, ತಗೊಳ್ಳಿ, ಎಂಜಾಯ್ ಮಾಡಿ. ಚೀಪ್ ಪ್ರೈಸ್ ಎಲ್ಲ. ಕೋಟಿನಲ್ಲಿ ಗಾಡಿಗಳು ಸಿಗ್ತವೆ. 50 ರೂಪಾಯಿ ಒಂದು ಗಾಡಿ ಬೇಕಾದ್ರೂ ತಗೋಬೋದು. ರನ್ನಿಂಗ್ ಗಾಡಿಗಳು. ಕೋಟೆ ಸ್ನೇಹಿತರೆ, ಜಸ್ಟ್ ಕೋಟಿ ಬಜಾರ್ ನೋಡ್ಕೊಂಡು ಬಂದೆ. ಸುಲ್ತಾನ್ ಬಜಾರ್, ಕೋಟಿ ಎಲ್ಲ ಒಂದೇ. ಹೋಗ್ತಾ ಇದ್ದೀನಿ ಬವರ್ಚಿ ರೆಸ್ಟೋರೆಂಟಿಗೆ ಹೋಗ್ತಾ ಇದ್ದೀನಿ ತಿನ್ನೋಕ್ಕೆ. ಇಲ್ಲಿಂದ 4.7 kilometers ತೋರಿಸ್ತಾ ಇದೆ. 14 minutes, 8 o'clock ಆಗುತ್ತೆ ಹೋಗೋವರೆಗೂ. ಗುಡ್. 7:43 ಟೈಮ್. 300 meters to go. ಬಾವರ್ಚಿ. This is the parking lot. हम आ गए बावर्ची होटल. ये बावर्ची होटल का साइड में पार्क किए गाड़ी, पार्क पड़ी थी बावर्ची होटल. बावर्ची होटल entrance notice, management will not accept customers because they are also ಓಕೆ. ಇಲ್ಲೇನು ಗುರು, ಇಲ್ಲ ಅಂತ ಇಲ್ಲ, ಎಂತ ಕಾಣ್ತಿಲ್ಲ. ರೂಫ್ ಗಾರ್ಡನ್, ನಾನ್ AC ಸೆಕ್ಷನ್, AC ಸೆಕ್ಷನ್. ಈ ಹೋಟೆಲಿಗೆ ಬಂದೆ, ರೂಫ್ ಟಾಪಲ್ಲಿ ಇದ್ದೀವಿ ನೋಡಿ. ಮಸ್ತಿದೆ ಹೋಟೆಲ್. ಬೇಸ್ ನೋ ಬ್ರಾಂಚ್, ಅನದರ್ ಬ್ರಾಂಚ್ ಇಲ್ಲ ಹೈದರಾಬಾದಲ್ಲಿ, ಓನ್ಲಿ ಬಾವರ್ಚಿ. ತಂದೂರಿ ಮಟನ್ ಬಿರಿಯಾನಿ. ಡಿನ್ನರ್ ಆಗೋಯ್ತು ನಮ್ಮದು. ಫುಲ್ ರಶ್ ಇದೆ ಗುರು, ಅವಾಗ ಯಾರೂ ಇದ್ದಿಲ್ಲ, ಇವಾಗ ಫುಲ್ ಇದೆ. ಹೋಗ್ತಾ ಇದ್ದೀವಿ ಬಾವರ್ಚಿ ನಾನ್ AC ಸೆಕ್ಷನ್, ರೂಫ್ ಗಾರ್ಡನ್. ಇದು AC ಸೆಕ್ಷನ್. ಸ್ನೇಹಿತರೆ, ಜಸ್ಟ್ ಬಾವರ್ಚಿ ರೆಸ್ಟೋರೆಂಟಲ್ಲಿ ತಿನ್ಕೊಂಡೆ. ಮಾಷೆಲ್ಲ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು ಬಿರಿಯಾನಿ. ಆ್ಯಸ್ ಲೈಕ್ ಶಾದಾಬ್ ಹೋಟೆಲಲ್ಲಿ ಇದ್ದಂಗೆ ಇತ್ತು. ಇಷ್ಟ ಆಯಿತು ನನಗಂತೂ. ಮಟನ್ ಬಿರಿಯಾನಿ
ಚೆನ್ನಾಗಿತ್ತು. ಆ್ಯಂಡ್ ತಂದೂರಿ ಇಸ್ ನಾರ್ಮಲ್. ಫೈನಲಿ ಹೈದ್ರಾಬಾದ್ ಬಗ್ಗೆ ಹೇಳ್ಬೇಕಂದ್ರೆ ಗುಡ್ ಇನ್ ಬಿರಿಯಾನಿ, ಎಲ್ಲರಿಗೂ ಗೊತ್ತದು. ಐ ರಿಯಲಿ ಐ ಲವ್ ದ ಬಿರಿಯಾನಿ. ತುಂಬ ಚೆನ್ನಾಗಿತ್ತು ಬಿರಿಯಾನಿ ಮಾತ್ರ, ಸೀರಿಯಸ್ಲಿ. ರೇಂಜ್ ರೋವರ್ ಸ್ಪೋರ್ಟ್ಸ್, ಇದು ನೋಡಿ ಗ್ಲಾಸ್. ಶೆಲ್ ವಿ ಟೇಕ್ ರೈಟ್ ಹಿಯರ್ and going the flight. 900 meters to go to our room. ಇವತ್ತಿಗಿಷ್ಟೇ. ನಾಳೆ ನಮ್ಮ ಬಳ್ಳಾರಿ ಪ್ರಯಾಣ ಶುರು ಆಗುತ್ತೆ. ಈ ಸರಿ ಗಾಡಿ ಏನು ಕೈ ಕೊಡಬಾರ್ದು ಅಂತೇಳಿ ಬ್ಲೆಸ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ಲಾಸ್ಟ್ ಟೈಮ್ ಹೆವಿ ಕೈ ಕೊಡ್ತು. ಈ ಸರಿ ಗಾಡ್ ಬ್ಲೆಸ್, ಚೆನ್ನಾಗಿ ಸೇಫಾಗಿ ರೀಚ್ ಆಗ್ಬೇಕಂತೇಳಿ ಅನ್ಕೊತಾ ಇದ್ದೀನಿ. ವೇಟ್ ಫಾರ್ ದ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್, ಬಾಯ್ ಬಾಯ್, ಸಿ ಯು, ಅಲ್ಲಾ ಹಾಫಿಸ್.